ಗೊತ್ತಿದ್ದು ಮಾಡೋದು ತಪ್ಪು. ಅಂದರೆ ತಪ್ಪು ಅಂತ ಗೊತ್ತಿದ್ದು ಮಾಡೋದು ತಪ್ಪು. ಪ್ರಾಣಿಗಳನ್ನ ಸಾಯಿಸೋದು ತಪ್ಪು ಅಂತ ಗೊತ್ತಿದ್ದು ಸಾಯಿಸಬಾರದು. ಅಂದರೆ ಆ ಪ್ರಾಣಿಗಳು ಇದೇ ಇಲ್ಲ ಅಂತ ಅನ್ನೋದೇ ಗೊತ್ತಿಲ್ವಲ್ಲ. ಶ್ವಾಸಕ್ರಿಯೆಯನ್ನು ನಾನು ಮಾಡ್ತಾ ಇಲ್ವಲ್ಲ. ಶ್ವಾಸಕ್ರಿಯೆಯನ್ನು ಕೊಟ್ಟವನು ಯಾರು? ಭಗವಂತ. ಆಟೋಮೆಟಿಕ್ ಆಗಿ ನಡೀತಾ ಇರೋ ಪ್ರಾಸೆಸ್ಸು, ಅದು ನನ್ನ ಕಾನ್ಷಿಯಸ್ ಇಂದ ನಡೆಯಲ್ಲ. ಕಾನ್ಷಿಯಸ್ ಇಂದ ಮಾಡೋದು ಮಾತ್ರ ತಪ್ಪು. ನಿಮ್ಮ ಉಸಿರಾಟ ಕಾನ್ಷಿಯಸ್ ಇಲ್ಲ. ನೀವೇನು ಕಾನ್ಷಿಯಸ್ ಆಗಿ ಉಸಿರಾಟ ಮಾಡ್ತೀರಾ? ಇಲ್ಲ, ನಮಗೆ ಗೊತ್ತೇ ಇಲ್ಲ ಉಸಿರಾಟ ನಡೀತಾ ಇದೆ. ಗೊತ್ತಿಲ್ಲದೆ ನಡೀತಿರೋದು ಯಾವುದೇ ತಪ್ಪಿಲ್ಲ. ಮನೆ ಕಸ ತೆಗಿತೀವಿ, ಈ ಜೇಡರ ಬಲೆಗಳೆಲ್ಲ ಸೇರ್ಕೊಂಡಿರುತ್ತೆ. ಅದು ಏನೇನಿರುತ್ತೋ ಗೊತ್ತಿಲ್ಲ, ನಾವು ತೆಗಿಯೋವಾಗೆಲ್ಲ ಸತ್ತೋಗುತ್ತೆ, ಬಿದ್ದೋಗುತ್ತೆ, ಸತ್ತೋಗುತ್ತೆ. ಗೊತ್ತಿದ್ದು ನೀವೇನ್ ಮಾಡಿದ್ರಿ ಖಂಡಿತವಾದ ಅದರ ಪರಿಣಾಮ ನಾವು ಅನುಭವಿಸ್ಲೇಬೇಕು. ಸೊ ಅದಕ್ಕೂ ಜೀವ ತಂದಿದೆ, ಅದಕ್ಕೂ ಮನಸ್ಸು ಅಂತಂದಿದೆ. ನೀವು ಕೊಡುವ ಹಿಂಸೆಯಿಂದ ನೋವಾಗುತ್ತೆ. ಅದಕ್ಕೆ ನೋವಾಗುತ್ತೆ ಅಂತ ನಂಗೆ ಗೊತ್ತಿದೆ, ಮಾಡ್ತೀನಿ. ಪ್ರಾಣಿಗಳು ಸತ್ತೋಗುತ್ತಿಲ್ಲ ಅಂತ ನಾನು ನನ್ನ ಪ್ರಾಣನ ತಗೊಂಡ್ಬಿಟ್ಟಂದ್ರೆ ದೊಡ್ಡ ಪಾಪಕರ್ಮ ಅದು. ನಾನು ಆಡೋ ಉಸಿರಾಟದಿಂದ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಕ್ರಿಮಿ ಕೀಟಗಳು ಸಾಯ್ತಾ ಇದೆ, ನಾನು ಅದನ್ನು ಸಾಯಿಸೋದಿಲ್ಲ ಹಾಗೆ ಅಂದ್ಬಿಟ್ಟು ನೀವು ಮೂಗು ಹಿಡ್ಕೊಂಡ್ಬಿಟ್ರೆ ನಮ್ಮ ಪ್ರಾಣ ಹೊರಟೋಗುತ್ತೆ. ನಮ್ಮ ಪ್ರಾಣ ಹೋದ್ರೆ ಸೂಸೈಡ್. ಅದು ಸೂಸೈಡ್ ಮಾಡ್ಕೋಬಾರ್ದು, ದೊಡ್ಡ ಪಾಪಕರ್ಮ ಸೂಸೈಡು. ಸೊ ಇದು ನಮಗೆ ಗೊತ್ತಿಲ್ಲದೆ ನಡೀತಿರುವ ಒಂದು ಕ್ರಿಯೆ. ಸೊ ಇದಕ್ಕೆ ನಾವು ಹೊಣೆ ಅಲ್ಲ. ಸೊ ಅದರಿಂದ ಇದಕ್ಕೆ ಕೇಳೋ ಪ್ರಶ್ನೆಗೆ ಉತ್ತರ ನೀವು ಕೇಳಲೇ ಇಲ್ಲ, ನಾನೇ ಕೇಳಿ ನಾನೇ ಉತ್ತರ ಕೊಟ್ಬಿಟ್ಟೆ. ಕಾನ್ಷಿಯಸ್ ಆಗಿ ನೀವು ಏನು ಮಾಡ್ತೀರಿ, ತಪ್ಪು ಅಂತ ಗೊತ್ತಿದ್ದು ನೀವು ಮಾಡ್ತೀರಿ, ಅದರ ಕರ್ಮದ ಪ್ರತಿಫಲನ ನಾವು ಅನುಭವಿಸಬೇಕು. ಸೊ ಶ್ವಾಸಕ್ರಿಯೆ ತಪ್ಪಿಲ್ಲ. ಶ್ವಾಸಕ್ರಿಯೆಯಿಂದ ಸಾಯುವ ಕ್ರಿಮಿ ಕೀಟಗಳು ನಮ್ಮ ಕಾನ್ಷಿಯಸ್ ಇಂದ, ಅದು ಗೊತ್ತಿದೆ ಸಾಯತ್ತೆ ಅಂತ, ಅದು ಬಟ್ ನಮ್ಮ ಕಾನ್ಷಿಯಸ್ ಅಲ್ಲಿ ನಡೆಯಲ್ವಲ್ಲ. ನಮ್ಮ ಕಾನ್ಷಿಯಸ್ ಬೇರೆ ಕಡೆ ಇದೆಯೇ? ಪಂಚ ಇಂದ್ರಿಯಗಳು ಎಲ್ಲೆಲ್ಲೋ, ಕಣ್ಣು, ಮೂಗು, ಬಾಯಿ, ಕಿವಿ ಬೇರೆ ಕಡೆ ಇದೆ. ಸೊ ಹಾಗಾಗಿ ಇದು ತಪ್ಪಿಗೆ ಬರೋದಿಲ್ಲ. ಅಹಿಂಸೆ ಅಂತನ್ನೋದು ನಮಗೆ ಗೊತ್ತಿದ್ದು, ತಪ್ಪು ಅಂತ ಗೊತ್ತಿದ್ದು, ಕಾನ್ಷಿಯಸ್ ಆಗಿ ನಾವು ಮಾಡುವ ಕ್ರಿಯೆಗಳು, ಅದರಿಂದ ಮಾನಸಿಕವಾಗಿ ದೈಹಿಕವಾಗಿ ಯಾವುದಾದ್ರು ಒಂದು ವಸ್ತುವಿಗೆ ನೋವಾದರೆ ಅದರ ಪಾಪಕರ್ಮವನ್ನು ನಾವು ಅನುಭವಿಸ್ಬೇಕಾಗತ್ತೆ.